ಒಳ್ಳೆ ಬುದ್ಧಿ ಕೊಡಪ್ಪ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರುತ್ತೆ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಂತ, ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರ ಮನೇಲಿ ಚೆನ್ನಾಗಿ ಮಾಡ್ತಿರ್ತೀರಲ್ವ. ನಮ್ಮ ಮನೇಲಿ ಏನು ಮಾಡೋಣ, ನಮ್ಮ ಅತ್ತೆ ಮನೇಲಿ ಮಾಡ್ತಾರೆ ಪ್ರತಿ ವರ್ಷವೂ. ಸೊ ನಾವು ಹಬ್ಬ ಇದ್ದಂಗೆ ನೆನ್ನೆನೇ ನಮ್ಮೂರಿಂದ ನಮ್ಮ ಅತ್ತೆ ಊರಿಗೆ ಬಂದ್ವಿ, ಇಲ್ಲಿ ಕೆಂಗೇರಿ ಹತ್ರ. ನೆನ್ನೆನೇ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ್ವಿ. ನಮ್ಮ ಅತ್ತೆನೂ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡ್ರು. ನಾವು ನೈಟು 12 ಗಂಟೆವರೆಗೂ ನಾನು ಎದ್ದಿದ್ದೆ, ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಮಲ್ಕೊಬಿಟ್ಟೆ. ಮತ್ತು ಪ್ರಿಯನೂ ಮತ್ತು ಅತ್ತೆ ಇಬ್ಬರು ಎದ್ದು ಮಾಡಿದ್ರು. ಅವಳು 4 ಗಂಟೆವರೆಗೂ ಎದ್ದಿದ್ದ, ಅವಳಿಗೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಅವಳು ಮಲ್ಕೊಬಿಟ್ಟಿದ್ದಾಳೆ. ನಮ್ಮ ಅತ್ತೆನೇ ಫುಲ್ಲು ನೈಟೆಲ್ಲ ಎದ್ದು ಇವಾಗೂ ಇನ್ನೂ ನಿದ್ದೆ ಮಾಡಿಲ್ಲ, ಇನ್ನೂ ಅಡುಗೆನೇ ಮಾಡ್ತಾಯಿದ್ದಾರೆ ಪಾಪ. ಫುಲ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಲಕ್ಷ್ಮಿನ, ಅದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ನಮ್ಮತ್ತೆ ಹೇಗೆ ಲಕ್ಷ್ಮಿ ಕುಂಡಿಸಿದ್ದಾರೆ, ಹೇಗೆಲ್ಲ ಮಾಡಿದ್ದಾರೆ ನೋಡ್ಕೊಬರೋಣ. ನೋಡಿ, ಇದು ಅರ್ಶಿನ ಕುಂಕುಮ ಮತ್ತು ಅಕ್ಕಿ ಕಾಳು. ಇದರಲ್ಲಿ ಮಾಮೂಲಿ ಇದು ಕರ್ಪೂರ ಹಚ್ಚೋದು, ಪೂಜೆ ಮಾಡೋದು. ಹಾಗೆ ಇದು ದೀಪ 2 ಸೈಡು ಇದೆ ನೋಡಿ ದೀಪ. ಕೋಡಂಬಳೆ, ಒಬ್ಬಿಟ್ಟು, ಕಜ್ಜಿಕಾಯಿ, ಹಣ್ಣು, ಸೀತಾಫಲ, ದಾಳಿಂಬೆ, ಚಕ್ಲಿ ಮತ್ತು ರವೆ ಉಂಡೆ. ಇದು ಮಾಮೂಲಿ ದೇವ್ರ ಮುಂದೆ ಇಕ್ಬೇಕಾಗಿರೋದು ಎಲೆ, ಸೀರೆ, ಅಕ್ಕಿ ಕಾಳು, ಕರ್ಬೂಜ ಹಣ್ಣು, ಮತ್ತು ಇದು ಬೆಳ್ಳಿ ಚೈನು, ದುಡ್ಡು, ಹಣ್ಣು. ಆ ಹಣ್ಣು ಏನಂತ ಗೊತ್ತಾಗಲಿ, ಸಪೋಟ ಹಣ್ಣಿದೆ. ಮತ್ತು ಅದು ಬಿಟ್ಟರೆ ಇದು ಲಕ್ಷ್ಮೀ ತಾಯಿ ಮೇಲೆ ಬಂದರೆ ನೋಡಿ ಏನು ಸಖತ್ತಾಗಿ ಮಾಡಿದ್ದಾರಲ್ಲ. ಸೀರೆ ಎಲ್ಲ ಚೆನ್ನಾಗಿ ಉಡಿಸಿದ್ದಾರೆ. ಕೃಷ್ಣ ಇದೆ, ಮತ್ತು ಇದು ಸಖತ್ತಾಗಿದೆ, ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ನೋಡ್ಕೊಬಿಡಿ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಸ್ಯಾರಿ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೀವಿ. ಇವಳು ನನ್ನ ಸಿಸ್ಟರು, ಕ್ಯೂಟಿ. ಇವನು ಯಾರು ಗೊತ್ತಾ? ಕಳ್ಳ ನಮ್ಮ ಆಂಟಿ. ಇದು ಬೇಬಿ, ಇದು ಪ್ರಿಯಾ. ಇವಾಗ 6:30 ಆಗಿದೆ. ನಾವು ಲಕ್ಷ್ಮಿ ಕುಂಡಿಸಿರೋದನ್ನ ಪೂಜೆ ಮಾಡ್ತಾ ಇದ್ದೀರಿ. ಕ್ಯೂಟಿ ಆ್ಯಂಡ್ ಪ್ರಿಯಾ. ಹೋಗೋ ನೀನು ಮಾಡು. ಏನು ಶ್ರದ್ಧೆಯಿಂದ ಮಾಡ್ತಿದ್ದಾಳಲ್ವಾ ಗಾಯ್ಸ್. ಓಕೆ ನೋಡಿ ಗೈಸ್, ಇವಾಗ ಕಾವ್ಯ ಮಾಡ್ತಿದ್ದಾಳೆ ತುಂಬ ಭಕ್ತಿಯಿಂದ. ಹೇಯ್, ಕೋತಿ ಥರ ಆಡಬೇಡ, ಮಾಡಿದ್ದೀನಲ್ಲ ಅವನು. ಒಳ್ಳೆ ಬುದ್ಧಿ ಕೊಡಪ್ಪ. ಏನು ಬೇಡ್ಕಂಡೆ ಕಾವ್ಯ, ಏನು ಬೇಡ್ಕಂಡೆ? ಮಾಡಿ ಹೋಗಿ ಆಂಟಿ.
ನೀವು ಹೋಗಿ. ಇಬ್ರು ಮಾಡಿ ಚೆನ್ನಾಗಿರುತ್ತೆ. ಚೆನ್ನಾಗತ್ತಲ್ಲ ಮಾಡೋ. ಏನ್ ಗೊತ್ತಾ, ವರಲಕ್ಷ್ಮಿ ಹಬ್ಬ ಆದ್ಮೇಲೆ ಅದು ನೆಕ್ಸ್ಟು ನಾಳೆಗೇನೆ ಗೋವಿಂದ ಅಂತ ಮಾಡ್ತಾವನೆ ನಮ್ಮ ಚೇತನ್. ನೋಡ್ಕೊ ಬರೋಣ ಬನ್ನಿ. ಬಟ್ಟೆ ಆಡಿಸ್ಬಿಡೋನೆ. ಹೇಳೋ, ಶ್ರೀ ಗುಡ್ಡು ರಂಗನಾಥ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ. ಮುಗಿಸ್ಬೇಕು ಹಂಗೇನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹೋಗೋ. ಹೇಳೋ, ಶ್ರೀರಮಣ ಗೋವಿಂದ ಜೋರ ಕೂಗೋ. ಸೊ ಇವಾಗ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ ಟೆಂಪಲ್ ನೇಮ್ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀವಿ. ಓಕೆ, ನಾವು ಇವಾಗ ಎಲ್ಲಿ ಹೋಗ್ತೀವಿ ಅಂತ ನಮ್ಮ ಅತ್ತೆ ಹೇಳ್ತಾರೆ. ಇವತ್ತು ಸುರ್ಗಿನಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು. ಹೇಗಿದೆ ಅಂತ ನೋಡೋಣ ಬನ್ನಿ. ಗಾಯ್ಸ್, ಫೈನಲ್ ಆಗಿ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ದೇವ್ರು ನೋಡ್ಕೊ ಬರೋಣ ಬನ್ನಿ. ದೇವಸ್ಥಾನ ಫುಲ್ ರಶ್ ಇತ್ತು, ಹಾಗೆ ತುಂಬ ಸೆಕೆ ಇತ್ತು. ಈಚೆದು ನೋಡ್ಕೊಬಿಡಿ ನೀವೇ. ಇವನು ಸಿಕ್ಕಾಪಟ್ಟೆ ತೀಟೆ, ಸಕ್ಕ ತೀಟೆ. ಇವನ್ನೆಲ್ಲ ಸಿಕ್ಕಿದ್ರೆ ತೆಗೆದು ಒಂದು ಕಪ್ಪಳೆ ಹೊಡೀರಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ವರಮಹಾಲಕ್ಷ್ಮಿ ಹಬ್ಬದ ಒಂದು ಲಾಗ್ ಮಾಡಿದ್ದೀನಿ. ಆ ಲಾಗಲ್ಲಿ ನಿಮಗೆ ಏನಾದರೂ ನಾನು ವೀಡಿಯೋ ಕರೆಕ್ಟಾಗಿ ಮಾಡಿಲ್ಲ, ಆಮೇಲೆ ಮಾತಾಡಿಲ್ಲ, ಅದೇನಾದರೂ ತಪ್ಪಾಗಿದೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನನಗೂ ಒಂದು ಐಡಿಯಾಸ್ ಬರುತ್ತೆ ಹೇಗೆ ಮಾಡೋದು ಲಾಗು, ಹೆಂಗೆ ಮಾಡೋದು. ನೀವೇನಾದರೂ ನನಗೆ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಟ್ರೆ ನಾನು ಆರಾಮಾಗಿ ವೀಡಿಯೋ ಮಾಡ್ಬೋದು. ಮತ್ತು ನಾನು ವೀಡಿಯೋ ಮಾಡೋದ್ರಲ್ಲಿ ನಿಮ್ಗೆ ಏನಾದರೂ ನನ್ನಿಂದ ಮಿಸ್ಟೇಕ್ಸ್ ಆಗಿದರೆ ಐ ಆಮ್ ರಿಯಲಿ ಸಾರಿ. ಯಾಕಂದರೆ ನಾನು ಒಂದು 2 ಮಂತಿಂದ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಭಯ ಆಗುತ್ತೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ನಾನು ಆರಾಮಾಗಿ ಮಾಡ್ಬೋದು. ಸೊ ನಿಮಗೆ ನನ್ನ ವೀಡಿಯೋದಲ್ಲಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬು ಮತ್ತು ಲೈಕ್ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಇನ್ನು ಮುಂದೆ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ. ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹೇಗೆ ಮಾಡಬೇಕು ವೀಡಿಯೋಸ್ ಎಲ್ಲ ಅಂತ, ನಾನು ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.